ವೀಕ್ಷಕರೇ ನಮಸ್ಕಾರ. ನಿಮ್ಮ ಸಿರಿಮನ ಯೂಟ್ಯೂಬ್ ಚಾನಲ್ಗೆ ಅತ್ಯಂತ ಆತ್ಮೀಯವಾದ ಸ್ವಾಗತ. ಮೊನ್ನೆ ನಡೆದ ಅಕ್ಷಯ ಬಳಗ ಸಭೆಯಲ್ಲಿ ಅಪ್ಪಟ ಸಾವಯವ ರೈತ ಮಾರ್ಶೆಟ್ಟಹಳ್ಳಿ ರಮೇಶ್ ಅಣ್ಣವರು ತಮ್ಮ ಅಭಿಪ್ರಾಯಗಳನ್ನು ಈ ರೀತಿ ಹಂಚಿಕೊಳ್ಳುತ್ತಾ ಎಲ್ಲರೂ ಕೂಡ ರಾಸಾಯನಿಕ ಮುಕ್ತವಾದ ತರಕಾರಿಗಳನ್ನು, ಹಣ್ಣು ಹಂಪಲುಗಳನ್ನು ಸೇವಿಸಲು ಸ್ವತಃ ಬೆಳೆದುಕೊಳ್ಳಬೇಕೆಂದು ಸೂಚಿಸಿದರು. ಅವರಿಂದಲೇ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಕೆಮಿಕಲ್ ಇಲ್ದರೆ, ಒಂದು ಚೂರು ಔಷಧಿ ಇಲ್ದರೆ 20 ರಿಂದ 22 ಥರ ಹಣ್ಣಿನ ಜಾತಿ ಗಿಡ ಹಾಕಿದ್ದೀನಿ. ನಾನು ಸುಮ್ಮನೆ ಒಂದು ಸಾರಿ ಮನೇಲಿ ಕೂತ್ಕೊಂಡಾಗ ಎಷ್ಟೋ ರೈತರು 5 ಎಕರೆ 10 ಎಕರೆ ಏನೇನೋ ಬಂಡವಾಳ ಹಾಕಿ ಮಾಡಿ ಲಾಸ್ ಆಗಿ ಅದು ಮಾರಬೇಕು ಅಂತ ಹೋದಾಗ ಆ ಬೆಂಬಲ ಬೆಲೆ ಇಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋದು, ಔಷಧಿ ತಗೊಳ್ಳೋದು, ಇದೆಲ್ಲ ಕೇಳಿದ್ದೀನಿ. ನಾನು 1 ಎಕರೆ ಜಮೀನು ಆಯ್ಕೆ ಮಾಡ್ಕೊಂಡೆ. ನಾನು 1 ಎಕರೆಯಲ್ಲಿ ಗಂಡ ಹೆಂಡತಿ 2 ಮಕ್ಕಳು ಚಿನ್ನುವಾಗ ಬದುಕ್ಬೋದು. ನಾನು ಹಾಳಾದರೆ ನಾನು ಒಬ್ಬ ರೈತ ಹಾಳಾಗಲಿ, ನನ್ನಂತೆ ಇನ್ನೊಬ್ಬ ರೈತ ಹಾಳಾಗಬಾರ್ದು ಅಂತ 1 ಎಕರೆ ಆಯ್ಕೆ ಮಾಡ್ಕೊಂಡು, ಒಂದು ಸ್ವಲ್ಪ ನಂದು ದನಿ ಜಾಸ್ತಿ ಮಾತಾಡ್ತೀನಿ, ಇರಬೇಕು ಮಾತಾಡಿ. ಆ ಥರದಲ್ಲಿ ಆಯ್ಕೆ ಮಾಡ್ಕೊಂಡು 1 ಎಕರೆಯಲ್ಲಿ ಒಬ್ಬ ಬೇರೆ ರೈತರಿಗೆ ಮಾದರಿಯಾಗಿ ನಾನು ತೋರಿಸ್ಬೇಕು. ಅದೇ ಥರ ಒಬ್ಬ ರೈತ ಈ ಥರ ಮಾಡಿದ್ರಲ್ಲ ತೋಟವ, ನಾನು ಹಂಗೆ ಮಾಡಬೇಕು, ಖರ್ಚು ಕಮ್ಮಿ ಮಾಡ್ಕೊಂಡು ಅಂತ ಆಯ್ಕೆ ಮಾಡ್ಕೊಂಡೆ. ಪಾಸ್ ಆಯ್ತು ಅದು. ಮತ್ತು 20 ಗುಂಟೆ ಮಾಡಿದೆ, ಅದು ಪಾಸ್ ಆಯಿತು. ಇನ್ನೊಂದು ಎಕರೆ ಮಾಡಿದೆ, ಎಲ್ಲ ಪಾಸ್ ಆಯಿತು. ಸುಮಾರು ಕಮ್ಮಿ ಅಂದರೆ ಒಂದು 500 ರಿಂದ 600 ಜನ ನನ್ನ ಭೂಮಿಗೆ ರೈತರು ಬಂದು ಹೋಗ್ಯಾರೆ. 500 ರಿಂದ 600 ಜನ. ನಾನು ಯಾವುದೇ ಥರದ ಅಲ್ಲಿ ಇನ್ನೊಂದು ಅಲ್ಲ. ಇವತ್ತು ನನ್ನ ಜಮೀನಲ್ಲಿ ಇವತ್ತು ಯಾರೇ ರೈತರು ಬಂದರೂ ಒಳ್ಳೆ ಪಪ್ಪಾಯಿ ರೆಡ್ ಲೇಡಿ ಇದೆ, ಒಂದು ಚೂರು ಔಷಧಿ ಹೊಡೆದಲ್ಲ. ನ್ಯಾಚುರಲ್ ದನಿ ಗೊಬ್ಬರ, ಕುರಿ ಗೊಬ್ಬರ, ನ್ಯಾಚುರಲ್ಲು, ಒಂದು ಚೂರು ಏನು ಹೊಡೆದಲ್ಲ. ಯಾರೇ ರೈತರು ಬಂದರೂ ಅವ್ರನ್ನ ಬರೀ ಕೈಲಿ ಕಳಿಸಿಲ್ಲ. ಅಟ್ಲೀಸ್ಟ್ 2 ಪಪ್ಪಾಯಿ ಹಣ್ಣಾರ ಕೊಟ್ಟು ಕಳಿಸಿದ್ದೀನಿ. ಅವ್ರು ದುಡ್ಡು ಕೊಡೋಕ್ಕೆ ಬಂದರು, ನನಗೆ ಕೊಡಬೇಡ, ನನಗೆ ಕೊಡೋದು ದೇವ್ರು ಕೊಡ್ತಾನೆ, ನೀವು ತಾಂಡೋಗ್ರಿ ಅಂತೀನಿ. 1 ರೂಪಾಯಿ ದುಡ್ಡು ತಾಣಲ್ಲ ನಾನು. ನನ್ನ ತೋಟ ನೋಡೋಕ್ಕೆ ಬಂದವರಿಗೆ ಮಾರಾಟ ಮಾಡಿದ್ದೀನಿ ಬೇರೆಯವ್ರಿಗೆ. ಆದರೆ ತೋಟ ನೋಡೋಕ್ಕೆ ಬರ್ತಾರಲ್ಲ ಆ ರೈತರ 1 ರೂಪಾಯಿ ನಾನು ದುಡ್ಡು ಮುಟ್ಟಿಲ್ಲ. ತಾಣ ಕಷ್ಟಪಟ್ಟು ನೀನು ಆರ್ಗಾನಿಕ್ಕಲ್ಲಿ ಬೆಳೆದಿದೆಯಾ, ಕಷ್ಟಪಟ್ಟು ಬೆಳೆದಿದ್ದೀನಿ, ಭೂಮಿ ತಾಯಿ ಉಳಿಸಿದ್ದೀನಿ, ದೇವ್ರು ಕೊಡ್ತಾನೆ, ನೀನು ಕೊಡಬೇಡ ಹೋಗು. ಇದು ನನ್ನ ನಡವಳಿಕೆ. ಒಬ್ಬ ರೈತ ಅಂದರೆ ಏನು ಅಂತ ಎಷ್ಟು ಕಷ್ಟಪಡ್ತಾರೆ ಹೇಳಿದರು. ಆ ತಂದೆ ಸಮಾನ ಅವರು ಈಗಲೂ ಅವ್ರದ್ದು ಟೋನ್ ಹೆಂಗಿದೆ ಅಂದರೆ, ಅವ್ರು ಮಾಡಿದ್ರಲ್ಲ ಕೆಲಸ, ಆ ಕೆಲಸದ ಮೇಲೆ ಆ ಟೋನ್ ಬರ್ತಾ ಇರೋದು. ಆ ಉದ್ರೇಕ ಮನಸ್ಸಿದೆಯಲ್ಲ, ಆ ಮನಸ್ಸು ಪ್ರತಿಯೊಬ್ಬರಿಗೂ ರೈತರು ಇರಬೇಕು. ಇಲ್ಲ ಆ ಉದ್ರೇಕ ಇರಬೇಕು ಮನಸ್ಸು. ಈಗಲೂ ಅವ್ರು ಇನ್ನು ಲಾಸ್ಟ್ ಒಂದು ಮಾತಂದ್ರು, ಈಗಲೂ ನನಗೆ ಮಾಡೋಣ ಅನ್ಸುತ್ತೆ, ಅಷ್ಟೊಂದು ಇದಿದೆ ಅಂತ ಅಂದ್ರಲ್ಲ. ಅದು ಆ ಮನಸ್ಸಿರಬೇಕು. ಇದೇ ಅಕ್ಷಯ ಕಲ್ಪದರು ನನ್ನ ಹಣ್ಣಿಗೆ, ಆ ಬಟರ್ ಫ್ರೂಟಿಗೆ 170 ರೂಪಾಯಿ ಫಿಕ್ಸ್ ಮಾಡ್ಯಾರೆ. 170 ರೂಪಾಯಿ. ತಿಪ್ಟೂರಲ್ಲಿ ಅವ್ರದ್ದೇ ಆದಂಥ ಒಂದು ಸ್ಟೋರ್ ಇದೆ, ಅಲ್ಲಿ ತಾಂಡೋಗಿ ಕೊಡ್ತೀನಿ, ಅವ್ರು ಮಾರ್ಕೆತ್ತಾರೆ. ಬೆಂಗಳೂರಿಂದ 3 ಕಂಪ್ನಿಯವ್ರು ಫೋನ್ ಮಾಡಿದ್ರು ನನಗೆ ತಂದು ಕೊಡು ಅಂತ. ನಾನು ಅಲ್ಲಿ ತಂದು ಕೊಡೋಕ್ಕಲ್ಲ, ನೀನು ಬಂದು ತಾಂಡೋಗು ನನ್ನ ಜಮೀನಿಗೆ ಎಂದೆ ನಾನು. ಇಲ್ಲೇ ಸುಮಾರು ಜನ ಜ್ಯೂಸ್ ಅಂಗಡಿಯವರು ಸುಮಾರು ಜನ ಫೋನ್ ಮಾಡ್ತಾರೆ, ಅಣ್ಣ ತಂದು ಕೊಡು. ತಿಪ್ಟೂರಲ್ಲಿ ಒಂದು ಜನಾರ್ದನ ಬೇಕ್ರಿ ಅಂತ ಐತೆ, ಹೌದು, ಅವಘಡ ತಾಂಡೋಗಿ ಕೊಡ್ತಾಯಿದ್ದೆ ಬೆಣ್ಣೆಹಣ್ಣ. ಅಣ್ಣ ನಿನ್ನ ಭೂಮಿಲಿ ಯಾವುದೇ ಹಣ್ಣು ಬೆಳೀಲಿ ನಮ್ಮ ಮನೆಗೆ ತಂದು ಕೊಡು, ನಾವು ಮನೆಯವ್ರು ತಿನ್ಬೇಕು ಅಂತ ಕೇಳಿದರು. ಆಗ ನನಗೆ ಸಾರ್ಥಕ ಆಯ್ತು. ಇಂಥ ಮಾತು ಹೇಳಿದ್ರಲ್ಲ, ನಾನೊಬ್ಬ ಸಾವಯವ ಕೃಷಿಲಿ ನಾನು ಬೆಳೆದದಕ್ಕೆ, ಒಂದು ಚೂರು ಔಷಧಿ ಇಲ್ದಲೇ ಬೆಳೆದದಕ್ಕೆ ಇಂಥ ಮಾತು ಹೇಳಿದ್ರಲ್ಲ ಅಂತ ತುಂಬ ಖುಷಿ ಆಯಿತು. ಹಳ್ಳಿಕಾರ ಹಸುಗಳಿದೆ 2, ಹಾಲು ಕೊಡ್ತೈತೆ. ಅದ್ರ ಹಾಲು ಹಾಕ್ಕೊಂಡು ಆ ಜ್ಯೂಸ್ ಮಾಡ್ಕೊಂಡು, ನಾವು ಯಾವತ್ತೂ ಸಕ್ಕರೆ ಮಾಡಿ ಜ್ಯೂಸ್ ಕುಡಿಯಲ್ಲ, ಬೆಲ್ಲನ ಪಾಕ ಮಾಡಿ ಒಂದು ಸ್ಟೀಲ್ ಡಬ್ಬಿಗೆ ಹಾಕಿ ಇಟ್ಕೊತೀವಿ. ಅದು ಜೇನುತುಪ್ಪ ಬಂದಂಗೆ ಬರುತ್ತೆ. ಆ ರುಚಿ ತಕ್ಕಂತೆ ಆ ಸ್ಪೂನಲ್ಲಿ ಅದು ಬಿಟ್ಕೊತೀವಿ. ಅದು ನ್ಯಾಚುರಲ್, ನೇರವಾಗಿ ಬೆಲ್ಲ ಹಾಕೋಕ್ಕಲ್ಲ ನಾವು. ಬೆಲ್ಲನ ಪಾಕ ಮಾಡ್ದಂಗೆ ಮಾಡಿ ಮತ್ತೆ ಅದು ಸೋಸಿ ಒಂದು ಸ್ಟೀಲ್ ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ ನೀವು ಎಷ್ಟು ದಿನ ಬೇಕಾದ್ರೂ ಇಡ್ಬೋದು. ಅದು ಮತ್ತೆ ಫಿಲ್ಟ್ರ್ ಆಗುತ್ತೆ ನಿಮ್ಮ ಹತ್ರ. ಅದು ನೀವು ಕಾಶಿ ಸೋಸಿಬಿಟ್ಟು ಇಟ್ಕೊಂಡಾಗ ಫಿಲ್ಟ್ರ್ ಆದಂಗೆ ಆಗುತ್ತೆ. ಆಗ ನೀವು ರುಚಿ ತಕ್ಕಂತೆ ಸ್ಪೂನಲ್ಲಿ ಹಾಕ್ಕೋಬೋದು. ಆ ನಾಟಿ ಹಸಿನ ಹಾಲು ಹಾಕ್ಕೊಂಡು, ಆ ಬಟರ್ ಫ್ರೂಟ್ ಹಣ್ಣು ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಅಮೃತ ಕುಡ್ದಂಗೆ ಇರುತ್ತೆ. ಅಮೃತ. ಒಂದು ಚೂರು ಔಷಧಿ ಇಲ್ಲ, ಏನಿಲ್ಲ. ಯಾಕೆ ನಾವು ಆ ಥರ ಬೆಳ್ಕೊಂಡು ತಿನ್ನಬಾರ್ದು ನಮ್ಮ ಮನೇಲಿ? ಇವತ್ತು ನಾನು ಹೇಳ್ತಾ ಇದ್ದೀನಲ್ಲ, ವರ್ಷವೆಲ್ಲ ಬಿಡೋ ಅಂತ ನಿಂಬೆ ಗಿಡ ಹಾಕಿದ್ದೀನಿ. ಯಾವಾಗ ಹೋದ್ರೂ ನಿಂಬೆಕಾಯಿ ಸಿಕ್ಕಬೇಕು. ಹೂವು ಈಚು ಕಾಯಿ, ಹೂವು ಈಚು ಕಾಯಿ ಅಂತ ನಿಂಬೆ ಗಿಡ ಹಾಕಿದ್ದೀನಿ. ಒಂದು 20 ರಿಂದ 22 ಥರ ಐತಿ. ರಾಂಬೂಟ ಎಲ್ಲ ಇದೆ, ಎಲ್ಲ ಥರದ್ದು ಇದೆ. ಈಗ ರೆಡಿ ಹಣ್ಣಿರೋದು ಅವಘಡ ಎಲ್ಲ ಇಷ್ಟು ಹತ್ರ ಐತೆ. ಬೆಣ್ಣೆಹಣ್ಣು, ಪಪ್ಪಾಯಿ ರೆಡ್ ಲೇಡಿ ರೆಡಿ ಇದೆ. ಸಪೋಟ ಮುಗೀತು. ಸಪೋಟ ಇಂದ ಮುಗೀತು. ಹಾಂ
ಸಾವಯವದಲ್ಲಿ ಮಾಡ್ತೀವಿ, ಹೈಬ್ರಿಡ್ಗೆ ಹೋಗ್ಬಿಟ್ರಲ್ಲ, ರೆಡ್ ಲೇಡಿ ಹೈಬ್ರಿಡ್. ಅಲ್ಲಲ್ಲ ಇರಲಿ ಅವ್ರಿಗೆ ಅಲ್ಲಲ್ಲ ಅಣ್ಣ, ಅವ್ರಿಗೆ ಉತ್ತರ ಕೊಡ್ತೀನಿ. ರೆಡ್ ಲೇಡಿ ಅಂದರೆ ಅಲ್ಲಲ್ಲ ಹೇಳ್ತೀನಿ, ಕೆಮಿಕಲಲ್ಲಿ ಬೆಳೆದ್ರ ಬೀಜ ರೆಡ್ ಲೇಡಿ ಅಲ್ಲ. ರೆಡ್ ಲೇಡಿ ಬೀಜ ಅದು ಜಾತಿ, ಅದು ಒಂದು. ಈಗ ಅಡಿಕೆ, ಸಪೋಟು, ಡ್ರಾಗನ್ನು. ಈಗ ಡ್ರಾಗನ್ನು ನಾನು ಬೆಳೆದಿರೋದು ದನಿಂಗ್ ಗೊಬ್ಬರದಲ್ಲಿ, ಒಂದು ಚೂರು ಕೆಮಿಕಲ್ ಇಲ್ದಲೆಯ. ನನ್ನ ಜಮೀನಿಗೆ ಬಂದಿದ್ದಾರೆ, ಇಲ್ಲಿ ಬಂದಿರೋರು ಇದ್ದಾರೆ, ಬೇಕಾದ್ರೆ ಕೇಳಿ. ಎಲ್ಲ ಡ್ರಿಪ್ಪು, ಒಂದು ಗುದ್ಲಿ ತಾಂಡು ಎಲ್ಲೂ ತಿರುವಂಗಿಲ್ಲ. ಒಂದು ಸತಿ ಸ್ಟಾರ್ಟ್ ಮಾಡಿರೋ 900 ಗಿಡಕ್ಕೆ ನೀರು ಹೋಗುತ್ತೆ. ಒಂದು ಸತಿ ಸ್ಟಾರ್ಟ್ ಮಾಡಿರಿ, ಎಲ್ಲ ಡ್ರಿಪ್ಪು, ಎಲ್ಲೂ ಗುದ್ಲಿ ತಾಂತಿರುವಂಗಿಲ್ಲ. ಕೆಲವ್ರು ಮೊನ್ನೆ ಒಬ್ಬರು ರೈತರು ಬಂದು ಇಷ್ಟನ್ನೆಲ್ಲ ಮೇಂಟೈನ್ ಮಾಡ್ತಾ ಇದ್ರಲ್ಲ, ಎಷ್ಟಿದ್ದಾವೆ ಬೋರು ಅಂದರು. ಒಂದೇ ಒಂದು ಬೋರು. ಅದು 2.5 ಎಕರೆ ಪ್ಲಾಟ್. ಈಗ 2.5 ಎಕರೆಲಿ ಈಗ 1,500 ಗಿಡ ಅಡಿಕೆ ಐತೆ, 22 ಥರ ಹಣ್ಣಿನ ಜಾತಿ ಗಿಡ ಐತೆ, 105 ಗಿಡ ತೆಂಗು ಐತಿ. ಆ ಥರ ಮಾಡಿ ನೀವು ಅಡಿಕೆ ಹಾಕಿದ್ದೀರಾ? ಎಲ್ಲ ಹಾಕಿದ್ದೀನಿ, ಇಲ್ಲ ಅಂತ ಇಲ್ಲ, ಹಾಕಿದ್ದೀನಿ ನಾನು. ಅದರೊಳಗೆ ಮಿಶ್ರ ಬೆಳೆ ಐತೆ. ಅಡಿಕೆ ಹಾಕಿದ್ದೀನಿ ಅಂದರೆ ಹೆಂಗೆ ಅಂದರೆ, ಸುತ್ತ ಬಾರ್ಡ್ರು ನಂದು ಅಷ್ಟೇ, ತೆಂಗು ಸುತ್ತ ಬಾರ್ಡ್ರು, ಮಧ್ಯ ಹಣ್ಣಿನ ಗಿಡಗಳು, ಮಧ್ಯ ತರಕಾರಿ. ಈ ಟೊಮೆಟೊ ಹಣ್ಣು ಕುಯ್ಯುವಾಗ ಅಲ್ಲಿ ಅಕ್ಕಾರು ಕುಯ್ತಾ ಇದ್ರು, ನೋಡಿದೆ. ಬನ್ನಿ, ಒಂದು ಚೂರು ಔಷಧಿ ಹೊಡೆದಂಗೆ ಬೆಳೆದಿದ್ದೀನಿ. ಯಾವ ಶೈನಿಂಗ್ ಇದೆ ಟೊಮೆಟೊ ಯಾಕೆ ಬೆಳೆಯೋಕ್ಕಾಗಲ್ಲ? ಒಂದು ಚೂರು ಯಾವ ಅದ್ಭುತವಾಗಿದೆ. ಆ ಥರ ಟೊಮೆಟೊ ಇದೆ, ಬೆಳೆಬೋದು. ಆ ಥರ ತಿಳ್ಕೆ ನಿಮ್ಮ ಜಮೀನು ಇಲ್ಲಿ ಸೇರಿರ್ತಕ್ಕಂಥ ರೈತರು ಪ್ರತಿಯೊಬ್ಬರು ಎಲ್ಲ ಜಾಗ ಇರೋರಯ್ಯ. ಕಮ್ಮಿ ಅಂದರೂ ನಿಮಗೆ ಮ್ಯಾಕ್ಸಿಮಮ್ 1 ಕುಂಟೆ 2 ಕುಂಟೆ ಸಪ್ರೇಟ್ ತರಕಾರಿಗೆ ಅಂತ ಬಿಟ್ಟು ಒಳ್ಳೆ ಪ್ಯೂರು ಹಸಿನ ಗೊಬ್ಬರನ 4 ಅಡಿಗೆ ಹಾಕಿಬಿಟ್ಟು 2 ತಿಂಗಳು ಬಿಟ್ಬಿಡಿ. ಏನು ಆ ನೆಲ ಅದೆಲ್ಲ ಹೀರ್ಕೊಳುತ್ತೆ. ಒಂದು ಫಿಂಕ್ಲೇರ್ ಮಾಡಿ 2 ತಿಂಗಳಾದಮೇಲೆ ಮಲ್ಚಿಂಗ್ ಮಾಡಿ 10 ಗುಣಿ ಟೊಮೆಟೊ, 10 ಗುಣಿ ಮೆಣಸಿನ ಗಿಡ, 10 ಗುಣಿ ಬದನೆ ಗಿಡ, ಇನ್ನೊಂದು ಕಡೆ ಸಾಂಬಾರು ಸೊಪ್ಪು ಹಾಕೇಳಿ. ಎಷ್ಟು ಅದ್ಭುತವಾಗಿ ಬರುತ್ತೆ ಅನ್ನೋದು ಅರ್ಥ ಆತಲ್ಲ ಹೇಳಿದ್ದು. 1 ಕುಂಟೆ 2 ಕುಂಟೆ ತರಕಾರಿಗೆ ಅಂತ ಬಿಟ್ಕೊಬಿಡಿ. ಹೋಗ್ತೀರಾ ಮಾರ್ಕೆಟಲ್ಲಿ, ಮೊನ್ನೆ ಯಾರೋ ಹೇಳ್ತಾಯಿದ್ರು, ಸಾಂಬಾರು ಸೊಪ್ಪು ಬತ್ತಿ ಹೋಗ್ಬಿಟ್ಟಂತೆ. ಆ ಡ್ರಮ್ ಒಳಕ್ಕೆ ಹಿಂಗೆ ಎಜ್ಜಿಬಿಟ್ಟು ಹಿಂಗೆ ತೆಗೆದ್ರೆ ಮುಲು ಅನ್ನುತ್ತಂತೆ ಸಾಂಬಾರು ಸೊಪ್ಪು. ಹೌದು, ನೀರು ಅಂಥ ಕೆಮಿಕಲ್ಲು. ಹೊಸ್ತ ಫ್ರೆಶ್ ಆಗಿ ಕಿತ್ಕೊಂಬಂದರೆ ಅನ್ನಂಗೆ ಕಾಣೋದಂತೆ ಸಾಂಬಾರು ಸೊಪ್ಪು. ಬೇಕಾ ಇದು ನಮಗೆ? ಮೊನ್ನೆ ಇನ್ನೊಬ್ರು ಬಾಳೆಹಣ್ಣ ಲೋಡ್ ಮಾಡ್ತಾವ್ರೆ, ಕಾಯ ಡ್ರಮ್ ಒಳಗೆ ಎತ್ತಾರೆ, ಲೋಡ್ ಮಾಡ್ತಾರೆ. ಯಾಕಣ್ಣ ಹಿಂಗೆ ಎತ್ತಾ ಇದ್ರ ಅಂದರೆ, ಅಣ್ಣ ಇಲ್ಲಿಂದ ಅಲ್ಲಿಗೆ ಹೋಗೋ ಹೊತ್ತಿಗೆ ಹಣ್ಣಾಗುತ್ತೆ, ಅದರಿಂದ ಎತ್ತಾ ಇದ್ದೀವಿ ಅಂತಾರೆ. ಯಾಕೆ? ನ್ಯಾಚುರಲ್ ಹಣ್ಣಾಗಲ್ವಾ? ನ್ಯಾಚುರಲ್ ಹಣ್ಣಾಗುತ್ತೆ ನೋಡಿ. ಇಂತಿಂಥ ವಿಷಪೂರಿತವ ಬೆಳಿತಲೂ ಇದ್ದೀವಿ, ತಿನ್ಬೇಕಾದ್ರೆ ಮತ್ತೆ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ದೀವಿ. ಭೂಮಿಗೆ ಯಾಕೆ ವಿಷ ಹೊಡಿಬಾರ್ದು ಅನ್ನೋದು ಒಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಈಗ ಇದೇ ಜಾಗ ಇದೆ, ಇದು ಎಷ್ಟು ವರ್ಷದಿಂದ ಉಳುಮೆ ಮಾಡಿಲ್ಲ ಅಲ್ವೇನಕ್ಕ? ಉಳುಮೆ ಮಾಡಿಲ್ಲ. ನೀವೇನಾರ ಉಳುಮೆ ಮಾಡಿ ಒಂದು ಚೂರು ಯಾವುದು ಗೊಬ್ಬರ ಹಾಕಬೇಡಿ, ಬೇರೆ ಯಾವ್ದಾರ ಎಂಥದ್ದು ಬೀಜನಾರ ಹಾಕಿ, ಉತ್ಕೃಷ್ಟ ಬರುತ್ತೋ ಬರಲ್ವೋ? ಅಲ್ಲ ಹೇಳಿ, ಬಾಯ್ಬಿಟ್ಟು ಮಾತಾಡಿ. ಬರುತ್ತೆ. ಯಾಕೆ? ಜೀವಾಣುಗಳು ಅಡಗಿರುತ್ತಿಲ್ಲಿ. ನಮಗೆ ಹೆಂಗೆ ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ ಅನ್ನೋದು ಇದೆಯೋ, ನಾವು ಮಾತಾಡ್ತೀವಿ, ಈ ಭೂಮಿ ತಾಯಿ ಮಾತಾಡಲ್ಲ. ನಾವು ಮಾತಾಡ್ತೀವಿ, ಈ ಭೂಮಿ ತಾಯಿ ಮಾತಾಡಲ್ಲ. ನೀವೇನು ಮಾಡಿಸ್ಕೊಂಡು ಸಹಿಸ್ಕೊಂಡು ಕಾಲ ಮಾಡ್ತಾಯಿದೆ. ಇಷ್ಟು ಜನೆಲ್ಲ ಕೂತಿದ್ದೀವಿ, ಮಾತ್ರ ನುಂಗ್ದಾರೆ ಯಾರ ಕೈ ಇದ್ದರೆ, ಯಾರೋ ನಮ್ಮಲ್ಲಿ ನುಂಗ್ತಾ ಇಲ್ಲ ಅನ್ನೋರು ಯಾರ ಕೈ ಎತ್ತಿ. ನುಂಗ್ತಾ ಇಲ್ಲ ಅಲ್ಲ, ಒಬ್ರು ನೀವಲ್ಲ, ನಾನು ಹೇಳ್ತಾ ಇರೋದು. ಒಂದು ಮನೇಲಿ ನಾವು ಒಂದು ಮನೆಯವರು ಒಬ್ರು ನುಂಗ್ತಾ ಇಲ್ಲ ಅನ್ನೋರು ಕೈ ಎತ್ತಿ. ಯಾರು ಇಲ್ಲ, ಹೌದಲ್ವಾ? ಅಲ್ಲಲ್ಲ, ನಾನು ಒಬ್ಬೊಬ್ರು ಕೇಳ್ತಾ ಇಲ್ಲ, ಒಂದು ಮನೇಲಿ ಒಬ್ರಾರ ಅಲ್ಲಿ ನುಂಗ್ತಾ ಇದ್ದೀವಿ, ಒಬ್ರು ಕೈ ಎತ್ತುತ್ತಾ ಇಲ್ಲ. ಅಲ್ಲ, ಈ ಮಟ್ಟಕ್ಕೆ ಬಂದಿದ್ದೀವಿ. ಇಲ್ಲ, ನನ್ನ ಜೀವನದಲ್ಲಿ ನಾವು ತಿನ್ನೋ ಫುಡ್ಡಿಂದ ಕಾಯಿಲೆ ಬರ್ತಾ ಇರೋದು, ನಾವು ತಿನ್ನೋ ಫುಡ್ಡಿಂದ ಹಾರ್ಟ್ ಅಟ್ಯಾಕ್ ಬರ್ತಾ ಇರೋದು. ಹಾರ್ಟ್ ಅಟ್ಯಾಕ್ ಅಂದರೆ ಎಷ್ಟೋ ಕಿಲೋಮೀಟರ್ ದೂರದಲ್ಲಿತ್ತು, ಇವತ್ತು ಹಂಗಿಲ್ಲ, ಮನೆ ಬಂದೈತಿ. ಹೌದಾ? ಒಬ್ಬರಲ್ಲಿ ಒಬ್ಬರಿದ್ದೇ ಇರ್ತಾರೆ, ಎಲ್ಲ ಫುಡ್ಡು. ಅದೇ ಭೂಮಿ ತಾಯಿ ಮಾತಾಡೋದಾಯಿದ್ರೆ, ಇಂಥ ವಿಷಯ ಹಾಕ್ಬೇಡ ಅಂತ ಹೇಳೋಳು, ಅವಳು ಮಾತಾಡಲ್ಲ. ಅದರಿಂದ ದಯವಿಟ್ಟು ವಿಷ ಹಾಕದಂಗೆ ಭೂಮಿ ಫಲವತ್ತತೆ ಮಾಡ್ಕೊಂಡು ಖಂಡಿತ ಬೆಳಿಬೋದು. ಅಡಿಕೆ ಹಾಕಿದರು ಒರ್ಜಿನಲ್ ಪೇಂಟ್ಗೆ ಹೋಗೋದು ಅಡಿಕೆ, ಒರ್ಜಿನಲ್ ಪೇಂಟು. ಸತ್ಯವಾಗಿ ಹೇಳ್ತೀನಿ, ಧೈರ್ಯವಾಗಿರಿ. ಎಷ್ಟು ಅಡಿಕೆ ಹಾಕ್ತಾವ್ರೋ ಅಷ್ಟೇ ಅಡಿಕೆ ನಶಿಸಿ ಹೋಗ್ತಾಯ್ತಿ. ಮೊದಲು ತೆಂಗು ಹಾಕ್ತಿದ್ರು, ಎಸ್ ಎಂ ಕೃಷ್ಣ ಕಾಲದಲ್ಲಿ 8 ಆಣೆಗೊಂದು ಕಾಯಿ ಆಗುತ್ತೆ ಅಂದರು. ಆತ ಅಲ್ಲ, ಕೇಳಿದ್ರೆ ಇಲ್ವೋ? ಈ ಮಾತು ನಾನು ಕೇಳಿದ್ದೀನಿ. ಎಸ್ ಎಂ ಕೃಷ್ಣ 5 ವರ್ಷ ಬರಗಾಲ ಬಂತು, ದನಗಳು ರೋಜಾ ಸೊಪ್ಪು ತಿಂದು. ನಮ್ಮೂರಲ್ಲಿ ಒಂದು ಹಳ್ಳಿ ಮರ ಇತ್ತು, ಪೂರ್ತಿ ಹಳ್ಳಿ ಮರ ಸುಳಿ ಬಿಟ್ಟು ಪೂರ್ತಿ ಸರ್ವೆ ಹಾಕಿದ್ದೆವು. 8 ಆಣೆಗೊಂದು ಕಾಯಿ ಆಗೈತಾ?
ಒರಿಜಿನಲ್ ಪೇಂಟ್ಗೆ ಹೋಗ್ತಾ ಇರೋದೆ ಅಡಿಕೆ, ಕಾಸ್ಟ್ಲಿ ಪೇಂಟು. ಕೆಲವ್ರು ಹೇಳ್ತಾರೆ ಇಲ್ಲ ಬಿಳೆ ಸೆಟ್ ಹಾಕ್ಯಾನ ಎಲೆ ಅಡಿಕೆ ಹಾಕ್ಯಂಡು ಉಗಿಲ್ಲ ಅಂತಾರೆ. ಯಾಕೆ ಹೇಳಿ? ಆ ಕರ ಹೋಗ್ದಂಗೆ ಇರುತ್ತೆ ಅಂತ. ಹೌದಲ್ವಾ? ಅಂಥ ಒರಿಜಿನಲ್ ಪೇಂಟು, ಕಾಸ್ಟ್ಲಿ ಪೇಂಟು ಅಡಿಕೆ ಓದ್ತಾ ಇರೋದು. ಓದ್ತಾ ಇರೋ ಹೊತ್ತಿಗೆ ಈ ರೇಟ್ ಇರೋದು ಅಡಿಕೆ ಬರೀ ತಿನ್ನಕ್ಕೆ ಓದ್ತೈತೆ ಅಂತ ತಿಳ್ಕೊಬೇಡಿ. ತಿನ್ನಕ್ಕೆಲ್ಲ ಎಷ್ಟು ಹೋಗ್ತಿದೆ? ಒಂದು 20% ಹೋಗ್ತಿದೆ. ತಿನ್ನಕ್ಕೆ ಓದ್ತೈತೆ ಅಂತ ತಿಳ್ಕೊಬೇಡಿ. ನಾವು ಮನೆಗೆ ತಂದು ಹೊಡೆಯೋದು ಇದೆಲ್ಲ ಸೆಕೆಂಡ್ ಬಣ್ಣ. ಇದು ಒಳ್ಳೊಳ್ಳೆ ಹಡಗು, ಒಳ್ಳೊಳ್ಳೆ ದೊಡ್ಡ ಭಯಂಕರ ರೇಟ್ ಇದೆ. ಆ ಬಣ್ಣ ತಂದು ನಾವು 1 ಎಕರೆ ಜಮೀನು ಮಾರಿದ್ರು ಹೊಡೆಯೋಕ್ಕಾಗಲ್ಲ. ಅಂಥ ಕಾಸ್ಟ್ಲಿ ಪೇಂಟ್ಗೆ ಹೋಗುತ್ತೆ ಇದು. ನಿಮಗೆ ಇಲ್ಲ ನಾನು ಸುಳ್ಳು ಹೇಳ್ತಾ ಇದ್ರೆ ನೀವು ಕ್ರಾಸ್ ಮಾಡಿ ಕೇಳ್ಬೋದು. ಸರ್ ಮೈಸೂರಾಗೆ ಇದೆಯಂತಲ್ಲ? ಅಲ್ಲಲ್ಲ ಪೇಂಟ್ಗೆ ಆ ಪೇಂಟ್ಗೆ ಹೋಗೋದ್ರಿಂದ ಅಡಿಕೆಗೆ ಈ ರೇಟ್ ಐತೆ. ಅದರಿಂದ ದಯವಿಟ್ಟು ಯಾರು ಏನು ಭಯ ಪಡೋದು ಬೇಕಾಗಿಲ್ಲ. ಅಷ್ಟು ನಶಿಸ್ತು ಐತೆ. ನಂದು 500 ಗಿಡ ಇದ್ರೆ 500 ಗಿಡದಲ್ಲಿ 100 ಗಿಡ ಲೆಸ್ ಮಾಡಬೇಕು. ಈಗ ಅಣ್ಣಂದು 1000 ಗಿಡ ಇದ್ರೆ 1000 ಗಿಡ ಬರಲ್ಲ ಫೆಸ್ಲು. ಒಂದು ಮಕ್ಕಳು 5 ಜನ ಇದ್ರು 5 ಜನ ತೊಲೆ ತುಂಡಿದ್ದಂಗೆ ಇರೋಕ್ಕಲ್ಲ. ಅದರಲ್ಲೂ ಕಿರ್ನ ಸಣ್ಣಗಿರ್ತಾರೆ, ದಪ್ಪಗಿರೋರು ಅವರೇ. ನೋಡ್ರಿ ಈಗ ವಜ್ಜ ಎಂಥ ಟೋನ್ ನೋಡಿ ನಗ್ತಾ ಇರೋ ನೋಡ್ರಿ ಹೆಂಗೆ ನಗ್ತಾ ಐತೆ. ಆ ಥರ ಯಾರ ನಗೋಕ್ಕಾಗತ್ತಾ ಹುಡುಗರು? ಅದು ಹಂಗೆ. ಆ ಥರದಲ್ಲಿ ಯಾವುದೇ ರೈತರು ಭಯ ಪಡಬೇಡಿ. ಆದಷ್ಟು ವಿಷ ಹೊಡಿದಂಗೆ ನಿಮ್ಮ ಮನೆ ತರಕಾರಿ ಬೆಳ್ಕೊಂಡು ಪ್ರತಿಯೊಂದು ಬೆಳ್ಕೊಂಡು ತಿನ್ನಿ ಅಂತ ಹೇಳಿ, ನಾನು ತಪ್ಪಿದ್ರೆ ನನ್ನ ಕ್ಷಮಿಸಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.